ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಕೀರ್ತನೆಗಳು 37ನೇ ಅಧ್ಯಾಯ 5ನೇ ವಚನ. ನಿನ್ನ ಭೂಯಾತ್ರೆ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದರು, ಆತನೇ ಅದನ್ನು ಸಾಗಿಸುವನು ಎಂಬುದಾಗಿ. ಹೌದು ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ನಾವು ಚಿಂತೆ ಮಾಡಿದರೆ ಏನು ಪ್ರಯೋಜನವಿಲ್ಲ. ನಾವು ಅದರಿಂದ ಏನನ್ನೂ ಮಾಡಲು ಸಾಧ್ಯವೂ ಇಲ್ಲ. ಆದ ಕಾರಣ ನಾವು ನಮ್ಮ ತಂದೆಯ ಮೇಲೆ ಚಿಂತೆಯನ್ನು ಇಟ್ಟು ಆತನಿಗೆ ನಾವು ಕಾಯುವಾಗ ಆತನು ಎಲ್ಲವನ್ನು ನೀಗಿಸುತ್ತಾ ನಮ್ಮನ್ನು ಸುಖದಿಂದ ಬಾಳ್ಲಿಕ್ಕಾಗುವಂತೆ ಕೃಪೆ ತೋರಿಸುತ್ತಾನೆ. ಹೌದು, ಯಾಕೆಂತ ಹೇಳಿದರೆ ಆತನು ನಮ್ಮ ತಂದೆ, ನಾವು ಆತನ ಮಕ್ಕಳು. ಆದ ಕಾರಣದಿಂದ ನಾವು ನಮ್ಮ ತಂದೆಯಲ್ಲಿ ನಾವು ಬೇಡುವಾಗ ನಮ್ಮ ತಂದೆಯಾದ ದೇವರು ನಮ್ಮ ಕೂಗನ್ನು ಕೇಳಿ ನಮ್ಮ ಪ್ರಾರ್ಥನೆಯನ್ನು ಲಾಲಿಸುತ್ತಾ ಆತನು ತನ್ನ ಕೃಪೆ, ಕನಿಕರ, ಪ್ರೀತಿ, ದಯೆಯಿಂದ ನಮ್ಮನ್ನು ನಡೆಸಿ ಆಶೀರ್ವದಿಸುತ್ತಾನೆ. ಹೌದು ಪ್ರಿಯರೇ, ಈ ದಿನಕ್ಕಾಗಿ ನಾವು ಮತ್ತೊಂದೇ ಆತನಿಗೆ ಸ್ತೋತ್ರ ಮಾಡುತ್ತಾ ಈ ವಾಕ್ಯವನ್ನು ಈ ದಿನದಲ್ಲಿ ಧ್ಯಾನ ಮಾಡುತ್ತಾ ಆತನಲ್ಲಿ ಜೀವಿಸುತ್ತಾ ಆತನ ಮಕ್ಕಳು ಎಂದು ಅನ್ನಿಸಿಕೊಂಡು ಆತನನ್ನು ನೋಡಿ ನಾವು ಬೇಡುವಾಗ ಆತನು ತನ್ನ ಕೃಪೆಯಿಂದ ನಮ್ಮನ್ನು ನಡೆಸುತ್ತಾನೆ. ನಾವು ಯಾವುದನ್ನು ಚಿಂತಿಸದಂತೆ ಆತನೇ ನಮ್ಮನ್ನು ಕಾಯ್ದು ಕಾಪಾಡುತ್ತಾನೆ ಎಂಬುದಾಗಿ. ಪ್ರಿಯರೇ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೇ, ಕೊಟ್ಟಂಥ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನದಲ್ಲಿ ಈ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಕರ್ತನೇ, ನಮ್ಮ ಚಿಂತಾ ಭಾರಗಳನ್ನು ನಿನ್ನ ಮೇಲೆ ಇಟ್ಟು ನಾವು ಯಾವುದಕ್ಕೂ ಚಿಂತಿಸದಂತೆ ನಿನ್ನನ್ನು ಪ್ರಾರ್ಥನೆ ಮುಖಾಂತರವಾಗಿ ನಾವು ಬೇಡುವಾಗ ನೀನು ನಮ್ಮ ಕೂಗನ್ನು ಕೇಳಿ ನಮ್ಮನ್ನು ನೀನು ನಡೆಸುತ್ತೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ. ಈ ದಿನವನ್ನು ಪ್ರತಿಯೊಬ್ಬೊಬ್ಬರಿಗೂ ಆಶೀರ್ವಾದವಾಗಿ ದಯಪಾಲಿಸಿಕೊಟ್ಟು ಎಲ್ಲರ ಚಿಂತೆಯನ್ನು ನೀನು ಸಾಗಿಸುತ್ತಾ ನಿನ್ನ ಕೃಪೆಯಿಂದ ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.